ಇವೆಲ್ಲ ಸಂಬಂಧ ಇಲ್ಲ. ಯಾವ ಇದ್ದಿದ್ದಿಲ್ರಿ ಅಂತ ಹೇಳಿ ನೀ ಇದ್ದಿಲ್ಲ, ಯಾವ ಇದ್ದಿದ್ದಿಲ್ಲ ನೀ ಇದ್ದಿಲ್ಲ ಅಲ್ಲಿ. ನೀ ಇದ್ದಾಗ ಇಲ್ಲ ಅಂತ ಹೇಳಕ್ ಬರ್ತೈತಿ. ಎಲ್ಲವನ್ನ ತಿಳಿತೀನಿ. ನೀನು ಇಲ್ಲದ ದೇಶ ಕಾಲಗಳು ಇಲ್ಲ, ಎಲ್ಲ ಕಾಲದೊಳಗೂ ಅದಿ, ಈಗೂ ಅದಿ, ಹಿಂದೂ ಅದಿ, ಇನ್ನು ಮುಂದೂ ನೀ ಇರಾವ್. ನನಗೆ ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ತುಂಬಿರುವೆ ಅಂತಿರಲ್ಲ. ಎಲ್ಲ ಕಡೆ ನಾನದೇನೆ. ಅದನ್ನು ಮರ್ತು ಬಿಟ್ಟೇವೆ. ಆತ್ಮನ ಅಸ್ತಿತ್ವ ಎಲ್ಲ ಯಾವಾಗಲೂ ಇದ್ದದ್ದು. ಇದು ತೋರಿದ್ದು. ಏನೇ ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋ ತೋರಿಕೆ ಅದು ನೀನಲ್ಲ. ತೋರಿ ಅಡಗುದು ನೀನಲ್ಲ. ತೋರುವಿಕೆಗೆ ಅಡುಗುವಿಕೆಗೆ ಸಾಕ್ಷಿಯಾಗಿದ್ದು ಇರು ನೀನು. ಏನು ಸ್ವರೂಪಾವಸ್ಥಿತಿಯನ್ನು ಪಡೀಲಿಕ್ಕೆ ಬಾಹ್ಯ ಕರ್ಮಾದಿಗಳು ಏನೂ ಉಪಯೋಗ ಇಲ್ಲ. ಏನು ಹೌದು, ಜಡವಾದ ಕರ್ಮಗಳು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಲಾರವು. ಕರ್ಮದಿಂದ ಮತ್ತಷ್ಟು ಬಂಧನ ಐತಿ ಹೊರತು ಅದರಿಂದ ಮುಕ್ತಿ ಇಲ್ಲ. ಕರ್ಮದಿಂದ ಬಲೆ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂತ. ಯಾವ ವಿಷಯ ಸಂಬಂಧ ಇಟ್ಕೊಂಡ್ರು ನಿನಗೆ ದುಃಖ ಹೊಂದೋದು ಬಿಡೋದಿಲ್ಲ ನೀನು. ಅದಕ್ಕೆ ತೊರೆ ಅವನ ವಿಷಯ ವಸ್ತುಗಳನ್ನು ಅಂತ ಹೇಳ್ಯಾರ. ಏನು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, 5 ವಿಷಯ ವಸ್ತುಗಳ ಸಂಬಂಧ ಬಿಡವನು. ಯಾವ ವಿಷಯ ವಸ್ತುಗಳು ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಇವ್ರ ಸಂಬಂಧ ತಪ್ಪಿದಾಗ ನಾವು ಪ್ರತಿಯೊಬ್ಬರು ನಾವು ಅನುಭವ ಮಾಡ್ತೇವೆ. ನಿದ್ದೆ ಎತ್ತಿದಾಗ ಯಾವ ವಿಷಯ ನೋಡುವುದಿಲ್ಲ, ಕೇಳುವುದಿಲ್ಲ, ಮೋಶ ನೋಡುವುದಿಲ್ಲ, ಮುಟ್ಟುವುದಿಲ್ಲ, ಯಾವ ಇಲ್ಲಲ್ಲ. ಯಾವ ಇಲ್ಲಲ್ಲೇ ಹೆಂಗೆ ನಾವು ಅನುಭವ ಮಾಡ್ತೇವೆ ಅಲ್ಲಿ. ವಿಷಯಗಳನ್ನು ಅವಲಂಬಿಸಿಕೊಂಡ ಸುಖ ಇದ್ರೆ ಅವುಗಳ ಸಂಬಂಧ ಇಲ್ದಾಗ ತೋರ್ಬಾರ್ದಾಗಿತ್ತು ಆನಂದ. ದಿನನಿತ್ಯ ನಾವು ಅವ್ರ ಸಂಬಂಧ ತಪ್ಪಿಸ್ಕೊಂಡು ಆನಂದ ಅನುಭವ ಮಾಡ್ತೇವೆ. ಅಲ್ಲಿಂದ ಆನಂದದಿಂದ ಇರಲಿಕ್ಕೆ ಇವುಗಳ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕಂಡುಕೊಂಡ್ರು ವಿಚಾರವಂತರು. ಸುಳ್ಳ ತೇಗ್ತೇವೆ, ಅವು ಬೇಕು ಇದು ಬೇಕು ಅಂತ. ಅದ್ರ ಸಂಬಂಧ ಹಂಗೆ ಕರ್ಮಗಳನ್ನು ಮಾಡ್ತಾನೆ ವಿಷಯ ಪ್ರಾಪ್ತಿಗಾಗಿ. ಆರಾಮಿರಾಕಿ ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆನೇ ಇಲ್ಲ. ಏನು ಆರಾಮಿರ್ಬೇಕಂದ್ರೆ ನೀನು ಇನ್ನೇನು ಕಲ್ಪಿಸ್ಕೊಂಡ ಕಲ್ಪಿತ ಕರ್ಮಗಳಲ್ಲಿ ಸಿಕ್ಕೊಂಡ ಜನ್ಮಾಂತರ ತಿರ್ಗಾಕತ್ತೀವಿ ನಾವೆಲ್ಲ. ಇದು ಹೊಳೆದ ಭಾಳ ಕಠಿಣ ಐತಿ. ಸುಮ್ಮನೆ ಇದ್ದಾಗ ನಮ್ಗೆ ಆರಾಮ ಇರ್ತೈತಿ ಅನ್ನೋದು. ಸುಮ್ಮನೆ ಇರೋದು ಭಾಳ ಕಠಿಣ ಆಗ್ಬಿಟ್ಟೈತಿ ನಮ್ಗೆ. ಏನಾದ್ರು ಮಾಡೋದು ಹಗರಾಗೈತಿ. ಮುಂಜಾನೆಯಿಂದ ಸಂಜೆ ತನಕ ಪ್ರಾಪಂಚದ ವ್ಯವಹಾರದೊಳಗೆ ಏನು ಮಾಡಿದ್ರು ನಿನಗೆ ನೆಮ್ಮದಿ ಇಲ್ಲ. ಸುಖ ಹೊಂದ್ಬೇಕಂತ ಮಾಡ್ತಾನ, ಆದ್ರೆ ಸುಖದಿಂದ ಅದೇನು. ಇನ್ನೇನು ಮಾಡಿದ್ರು ಸುಖ ಹೊಂದ್ಬೇಕಂತ ಅದನ್ನೆಲ್ಲ ಮಾಡಿ ಮುಗಿಸಿದೆ, ಆರಾಮದೇನು ನೋಡ್ಕೊ. ವಿಷಯಗಳನ್ನ ಗಳಿಸಿದ್ವಿ, ವಿಷಯಗಳನ್ನ ಭೋಗಿಸಿದ್ವಿ, ಅಧಿಕಾರ ಹೊಂದಿದ್ವಿ, ಎಲ್ಲ ಮಾಡಿದೀಪ, ಕೀರ್ತಿ ಗಳಿಸಿದ್ವಿ, ಎಲ್ಲ ಸಿದ್ಧಿಗಳನ್ನು ಪಡೆದಿ. ನೆಮ್ಮದಿ ಸಿಗ್ತೇನೆ ನಿನಗೆ. ಇದನ್ನು ಮಾಡ್ಬೇಕನ್ನೋದು ಏನೂ ಉಳಿಲಿಲ್ಲ ಈ ಜಗತ್ತಿನೊಳಗೆ. ಎಲ್ಲ ನಮ್ಮನೆ ಮಾಡಿ ನೋಡಿದೆ, ಆದರೂ ಅದರಿಂದ ಈ ಪರಿಣಾಮ ಏನಾಯ್ತು ನೋಡಿ. ಇಷ್ಟೆಲ್ಲ ಆದರೂ ಇನ್ನೂ ಹೊಳೆವಲ್ಲ ನಮಗೆ. ಇನ್ನೂ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅನ್ನೋ ಹಂಗೆ ಐತಿ ಒಳಗೆ ವಾಸನ. ಇದಕ್ಕೆ ಏನು ಕಾರಣ ಅಂದ್ರೆ ನಿನ್ನನ್ನು ನೀ ಮರ್ತದ ಕಾರಣ. ಅಜ್ಞಾನ. ಎದಕ್ಕೆ ಅಜ್ಞಾನವನ್ನು ಕಳ್ಕೊ ಅಂದಾಗ ಇದೆಲ್ಲ ತಾಕಲಾಟ ಹೋಗ್ತೈತಿ ನನಗೆ. ಏನು ಮತ್ತು ಅಜ್ಞಾನದೊಳಗೆ ಬಿದ್ದೆ ಅಂದ್ರೆ ಮತ್ತೆ ಏನಾದ್ರು ಮಾಡಕ್ಕೆ ತೇಕಾಕಸ್ತೈತಿ ನನಗೆ. ಏನು ಅಖಂಡ ವಿಚಾರ ನಡೆದದ. ಈಗ ಜಗ ಬದಲಾದರೂ ವಿಚಾರ ಏನು ಬದಲಾಗೋದಿಲ್ಲ. ಎಲ್ಲಿ ಬೇಕಾದಲ್ಲಿ ನೀ ಇದನ್ನು ಮಾಡ್ಬೋದು. ಯಾವ ಬೇಕಾದ ಸ್ಥಾನದ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು. ಏನು ಅಭ್ಯಾಸ ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಎಲ್ಲಿ ಬೇಕಾದಲ್ಲಿ ನಿನಗೆ ಇದು ಅನುಭವ ಬರ್ತದೆ. ಮಾಡ್ಕೊಂಡು ಹಿಂದಿನಾರ ಬಿಟ್ಟಿರ್ತೇನೆ ಅಂತ ನಿದ್ದೆ ಬಿಟ್ಟು 1-2 ದಿನ ಇರ್ಲಿಕ್ಕೆ ಆಗೋದಿಲ್ಲ.
ಹೆಂಡತಿಗಿಂತ ನಿದ್ದೆ ಮೇಲೆ ಪ್ರೇಮ ಐತಿಲ್ಲ, ಆರಾಮಿನ ಮೇಲೆ ಪ್ರೇಮ ಇದ್ದಷ್ಟು ಬಾಕಿ ಅದ್ರ ಮೇಲೂ ಪ್ರೇಮ ಇಲ್ಲ. ಅದಕ್ಕೆ ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂತ. ತನ್ನ ಮ್ಯಾಗ ಪ್ರೀತಿ ಐತಿ, ಏನ್ ಆ ವಿಷಯ ವಸ್ತುಗಳೆಲ್ಲ ಬೇಸರಕ್ಕ ಕೈ ಬಿಡ್ತೀವಿ ಅವನ್ನ. ಬೇಸರಾಗಿ ನೀನಾಗಿದ್ದಾಗ ನೀ ಆರಾಮಿರ್ತಿ. ಇದು ಹೊಳಿವಲ್ದು ನಮ್ಗೆ. ಅಜ್ಞಾನಿಗಳ ಮನಸ್ಸು ಯಾವಾಗಲೂ ಕಲ್ಪನಾ ಮಾಡ್ಕೊಂತಾನೆ ಇರೋದು. ದೇವಿನ ಕಾರ್ಖಾನೆ ಇದ್ದಂಗ. ಆಲಸಿ ಮನಸ್ಸು, ಅಜ್ಞಾನಿಗಳ ಮನಸ್ಸು ಲೇಜಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಅದು ದೇವಿನ ಕಾರ್ಖಾನೆನ. ಅದು ಬರೇ ಕೆಟ್ಟ ಆಲೋಚನೆಗಳನ್ನ ಮಾಡೋದು. ಚಲೋದಂತಿ ಕೇಳ್ಬೇಡ. ಏನು ಅದು ಆ ಫ್ಯಾಕ್ಟ್ರಿನ ಅಂತದೈತಿ, ಏನು ಮಾಡೋದು. ಆಲಸಿ ಮನಸ್ಸಿನ ಫ್ಯಾಕ್ಟ್ರಿ ಇದು ಅದ. ಕೆಟ್ಟ ವಿಚಾರಗಳನ್ನು ಆಲೋಚನೆಗಳನ್ನು ಒಳ್ಳೆಯದನ್ನು ಮಾಡಬಿಡೋದಿಲ್ಲ ಅದು. ಏನು ಕೇಳುವಂಗಿಲ್ಲ ನೀವು. ಗಾಢವಾದ ನಿದ್ರೆಯನ್ನು ಯಾವ ಅರಿವು ಅನುಭವಿಸುವುದು, ಅದೇ ಅರಿವು ಜಾಗ್ರ ಸ್ವಪ್ನಗಳನ್ನು ಅನುಭವಿಸ್ತದೆ. ಅಲ್ಲಿ ನೀನ ಅದಿ, ಇಲ್ಲಿ ನೀನ ಅದಿ, ಎಲ್ಲ ಕಡೆ ನೀನ ಅದಿ. ಎಚ್ಚರಿಕೆ ಒಳಗಿನ ವ್ಯವಹಾರನು ನೀತಿ, ಕನಸಿನೆಂದು ನೀತಿ, ನಿದ್ಯಾಗಿ ಏನು ಇಲ್ಲ ಅನ್ನೋದು ನೀನ ತೀತಿ. ಅದಕ್ಕೆ ಹೇಳಿದ್ದದು, ಅಲ್ಲಿ ಇರುವೆ ಇಲ್ಲಿ ಇರುವೆ ಎಲ್ಲ ಕಡೆ ನೀ ತುಂಬಿರುವೆ ಅಂತ. ಎಲ್ಲ ಕಡೆ ನೀ ಅದಿ. ನೀ ಇಲ್ಲದ ಕಾಲ ಇಲ್ಲ, ದೇಶ ಇಲ್ಲ, ಎಲ್ಲ ಕಾಲದೊಳಗೂ ಅದಿ. ಹಿಂದು ಮುಂದು ಇವು ಒಮ್ಮಿದ್ದು ಒಮ್ಮಿಲ್ದಂಗೆ ಹಾಕವು, ತೂರು ಎಡಗ್ತಾವಿಲ್ಲ. ನೀ ತೂರವಲ್ಲ ಅಡಗವಲ್ಲ, ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಅದನ್ನು ಖಾತ್ರಿ ಮಾಡ್ಕೊ ಅಂದ್ರೆ ಚಿಂತೆ ಕಡಿತೈತಿ ನೀನು. ಮಾಯಾ ಇದು ತೋರಿಕೆ ನಿನ್ನ ಆಧಾರದ ಮೇಲೆ ಎಲ್ಲ ತೋರೇದ, ಆದರೆ ನಿನ್ನಲ್ಲಿ ಇಲ್ಲ. ಭ್ರಾಂತಿಯಿಂದ ತೋರೈತಿ ನಿನ್ನಲ್ಲಿ. ನಿಜವಾಗಿ ನೋಡಿದ್ರೆ ನಿನ್ನಲ್ಲಿ ಇಲ್ಲ. ಕಪ್ಪಿ ಚಿಪ್ಪಿನೊಳಗೆ ಬೇಳೆ ಇಲ್ಲ. ಅದು ಬೇಳೆ ಹಂಗೆ ತೋರ್ತೈತಿ ಅಂದ್ರೆ ಸುಧಾ ಭ್ರಾಂತಿಯಿಂದ ನಿನಗೆ. ಹಂಗೆ ನಿನ್ನಲ್ಲಿ ಇದು ಜಗತ್ತು ಕಪ್ಪಿ ಚಿಪ್ಪಿನಲ್ಲಿ ಬೇಳೆ ತೋರಿದಂಗೆ ಇದು ತೋರಿದ್ದು ಏನು ಅಂತ ತಿಳಿದವ ಅದನ್ನು ಕಪ್ಪಿ ಚಿಪ್ಪಿನ ತಿಳುವಳಿಕೆ ಮಾಡ್ಕೊಂಡು ನಾವು ಇಲ್ಲ ಅಂತ ಖಾತ್ರಿ ಮಾಡ್ಕೊತಾನೆ. ಸುಳ್ಳಾದ ಭ್ರಾಂತಿ ಇದು ಅಂತ. ಹಂಗೆ ನಿನ್ನಲ್ಲಿ ಜಗತ್ತಿಲ್ಲ, ಮಿಥ್ಯ ಅದ, ತೋರ್ತೈತಿ ಅಂತ ಕರೆ ಅಂತೀ. ಅದು ತೋರಿದ್ರೆ ಅಸ್ತಿತ್ವ ಇರ್ಬೇಕಾಗಿತ್ತು ಹಂಗಾರೆ. ಅದಕ್ಕೆ ಇದು ಇದ್ದದ್ದ ಜರ ಆಗಿದ್ರೆ ಯಾವುದೇ ಜ್ಞಾನದಿಂದ ಇದನ್ನು ತೆಗೆದು ಹಾಕಕ್ಕೆ ಹಾಕಿದ್ದಿಲ್ಲ. ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಇದಕ್ಕೆ ಅತ್ಯಂತ ಅಭಾವದ ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಕೈತಿ. ಯಾವ ಕಾಲಕ್ಕೂ ಇಲ್ಲ ಅಂತ. ಕಪ್ಪಿ ಚಿಪ್ಪಿನ ತಿಳುವಳಿಕೆ ಮಾಡ್ಕೊಂಡು ಬೇಳೆ ಐತೆ ಅಂತ ಹುಡುಕಿಯಾಡ್ರು ಸಿಗೋದು ನನಗೆ. ದೂರ ಇರ್ತಕ್ಕ ಕಾಂತಿತ್ತು ಬೆಳ್ಳಿ ಹಂಗೆ. ಅದು ನೋಡಿದ ಕೂಡಲೇ ಇಲ್ಲ ಅಲ್ಲಿ ಬೆಳ್ಳಿ. ಹಂಗೆ ನಿನ್ನಲ್ಲಿ ಇದು ಜಗತ್ತು ಏಕಮೇವ ದ್ವಿತ ಆತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ ಅಂತ ನಿನ್ನ ಕಲ್ಪನಾದಾಗ. ಅದೇ ಕಪ್ಪಿ ಚಿಪ್ಪಿನಲ್ಲಿ ಬೇಳೆ ತೋರಿದಂಗೆ ಇದು ನಿನ್ನ ಕಲ್ಪನಾದಾಗ ತೋರೈತಿ. ನಿಜವಾಗಿ ಇದ್ದದ್ದ ಜರಾಗಿದ್ದರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದುಹಾಕಕ್ಕೆ ಹಾಕಿದ್ದಿಲ್ಲ. ಇಲ್ಲ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದು ಇಲ್ಲ ಅತ್ಯಂತ ಅಭಾವದ ಅನ್ನೋದು ಅನುಭವ ಬರ್ತದೆ. ಒಮ್ಮೆ ಆ ಸ್ಥಿತಿ ಹೊಂದಿ ಖಾತ್ರಿ ಮಾಡ್ಕೋರಿ, ಅಂದ್ರೆ ಕಡಿತೈತಿ ನಮ್ಮ ಚಿಂತೆ. ಆನಂದಮಯವಾದ ಇರುವಿನಿಂದ ಇದು ಜಗತ್ತು ಬಂದಿದ್ರೆ ಇದು ಆನಂದಮಯನ ಇರ್ಬೇಕಾಗಿತ್ತು. ಹೌದು, ಸಮವಾದ ಇರುವಿನಿಂದ ಇದು ಜರವಿದು ಸಮಾನ ಇರ್ಬೇಕು. ವಿಷಮ ಯಾಕೈತಿ ಅಂದ್ರೆ ಸಮ ಇಲ್ಲಿದು ಅಂದ್ರೆ ಅದರಿಂದನೂ ಬಂದಿಲ್ಲ, ಅದರಲ್ಲೇನೂ ಇದಿಲ್ಲ. ಬ್ರಹ್ಮದಿಂದನೂ ದೇವರಿಂದನೂ ಇದಾಗಿಲ್ಲ, ದೇವರಲ್ಲೇನೂ ಇದಿಲ್ಲ. ಜಗತ್ತು ಅತ್ಯಂತ ಅಭಾವ. ಬ್ರಹ್ಮದ ಕಾರ್ಯನೂ ಅಲ್ಲ, ಬ್ರಹ್ಮದಲ್ಲಿನೂ ಇಲ್ಲ. ಇದು ಜಗವಿದು ಖುಷಿ ತೋರಿಕೆ ಅಂತ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಖುಷಿ ತೋರಿಕೆ ಅಂತ. ಬ್ರಹ್ಮದ ಕಾರ್ಯನೂ ಅಲ್ಲ, ಬ್ರಹ್ಮದಲ್ಲಿನೂ ಇಲ್ಲ, ಇಲ್ಲಿ ಯಾವ ಕಾಲಕ್ಕೂ ಇಲ್ಲ ಅಂತ. ಉಳ್ಳ ಐತೆ ಅಂತ ಭ್ರಮ ಆಗೈತಿ. ಯಾವ ಗುಂಪುಗಾರಿಕೆ ಆಧಾರದ ಮೇಲೆ ನಿಮ್ಮ ಆನಂದ ಅನುಭವ ಬಂದೈತೆ ಯಾವ ಸಂಪ್ರದಾಯ ಹಿಡ್ಕೊಂಡ್ರೆ ಗೊತ್ತಾಗೈತೆ ನಿಮಗೆ.
ಯಾವ ಗುಂಪಿನ್ಯಾಗ ಯಾವ ಸಂಪ್ರದಾಯ ಸೇರಿದ್ರು ನೀನು ದುಡ್ಕೊಂಡು ತಿನ್ನು ತಪ್ಪೋದಿಲ್ಲ. ಹೌದಿಲ್ಲ? ನಿಮ್ಮ ನಿದ್ದೆ ನೀವು ಮಾಡೋದ. ಜನರ ಕಡೆಯಿಂದ ವಿಷಯ ಸಿಗ್ತಾವ ಅಂತ ತಿಳ್ಕೊಂಡು ಸಂಪ್ರದಾಯ ಗುಂಪು ಮಾಡ್ಕೊಂತೀರಿ. ಹೌದಲ್ಲ? ಚೈನಿ ಹೊಡ್ಯಾಕೆ ಬರ್ತದೆ ಅಂತ. ನಾವು ಸಿದ್ಧಾರೂಢ ಸಂಪ್ರದಾಯದವರು, ಶಿವಾನಂದ ಸಂಪ್ರದಾಯದವರು. ಆ ಸಿದ್ಧಾರೂಢರಂಗೆ ಇದೆಯಾ? ಶಿವಾನಂದ ಸಂಪ್ರದಾಯ, ಸಿದ್ಧಾರೂಢ ಸಂಪ್ರದಾಯ ಅಂತ ಹೆಸರು ಹೇಳ್ಕೊಂತ ಅಡ್ಡಾಡ, ಅವ್ರ ಹೆಸರಿನ ಮ್ಯಾಗ ಗಂಟು ಹೊಡ್ಕೊಂತ ಅಡ್ಡಾಡಕ್ಕೆ ಮಾಡೋದು. ಅವನ್ನೆಲ್ಲ ಸಂಪ್ರದಾಯ ಇವನ್ನೆಲ್ಲ ಇರ್ಬೇಕಲ್ಲ. ಯಾವ್ದಾರ ಸಂಪ್ರದಾಯ ಸೇರಿದ್ರು ನಾವು ಅವ್ರು ಯಾಕೆ ಸೇರಕ್ಕೆ ಹೋಗ್ರಿ? ಯಾವ ಜಾತಿ ಮತ ಬಂದು ನಮಗ ಸೇರ್ಲಿ, ನಾವ್ ಯಾಕೆ ಅದ್ರಾಗ ಸೇರಕ್ಕೆ ಹೋಗೋಣ? ನದಿಗಳ ಬಂದು ಸಮುದ್ರ ಸೇರ್ತಾ ಹೋಗಿ, ಸಮುದ್ರ ಹೋಗಿ ನದಿ ಸೇರುವುದಿಲ್ಲ. ಸೇರ್ತದೇನೋ ಅದು? ಸಮುದ್ರ ನದಿಗೆ ಸೇರಕ್ಕೆ ಹೋಗೋದಿಲ್ಲ. ಹಂಗೆ ಜ್ಞಾನಿ ತಿಳಿದವ ಯಾವ ಸಂಪ್ರದಾಯ ಬಂದ್ರೆ ನನಗೆ ಸೇರ್ಲಿ, ಬೇಕಾರೆ ನಾ ಯಾಕೆ ಅದಕ್ಕೆ ಸೇರಕ್ಕೆ ಹೋಗ್ಲಿ ಅಂತ. ಏನ್ ಎಲ್ಲ ಬುದ್ಧಿ ಬೆರಕಿತನ. ಗುರು ಶಿಷ್ಯರ ಬೋಧೆಯನ್ನು ಸುಧಾ ಅದು ಜಾಗರಣದ ತೋರಿಕೆ, ಎಚ್ಚರಿಕೆಯ ಹೊಸದಾಗ ಅಷ್ಟ. ಎಚ್ಚರಿಕೆ ಸಂಬಂಧ ತಪ್ಪಿದಾಗ ಗುರುನು ಇಲ್ಲ, ಶಿಷ್ಯನೂ ಇಲ್ಲ. ನಾ ಗುರು ನಾ ಶಿಷ್ಯ. ಎಚ್ಚರಿಕೆ ಸಂಬಂಧ ಗುರು ಶಿಷ್ಯ ಅನ್ನೋದಷ್ಟು. ನಿದ್ದೆ ಎತ್ತಿದಾಗ ಎಲ್ಲಿದ ಗುರು ಶಿಷ್ಯ ಅನ್ನೋದನ್ನ ಇಲ್ಲ. ಸಮಾಜ ಸ್ಥಿತಿ ಒಳಗಂತ ಇಲ್ಲೇ ಇಲ್ಲ. ಎಲ್ಲವನ್ನ ಅಳಿದು ನಿಂದ ನಿಲುವನ ಸಮಾಧಿ ಅಂತ. ಎಲ್ಲ ಕೈ ಬಿಟ್ಟರು ನಿನ್ನ ಬಿಡಕ್ಕಾಗುದಿಲ್ಲ. ಬಿಡಲಿಕ್ಕೆ ಬಾರದಂತ ವಸ್ತು ನೀನದೆ. ಈ ಅನುಭವ ನಿನಗೆ ಆದಾಗ ಚಿಂತೆ ಕಡಿತೈತಿ. ಯಾವುದೇ ರಾಷ್ಟ್ರದವರು ಯಾವುದೇ ಯೋಜನೆ ಮಾಡಿದ್ರು ನಿಮ್ಮ ಗುರಿ ಏನೈತಿ? ಮೈಥುನ ಆಹಾರ ದಶೆಯಿಂದ ಹೌದಿಲ್ಲ? ಇದಕ್ಕಿಂತ ಅದನ್ನ ಬಿಟ್ಟು ಏನು ಮಾಡ್ತೀರಿ? ಯಾವ ಲೋಕದವ್ರು ಯಾರು ಇದನ್ನ ಮಾಡ್ತಿರೋದಿಲ್ಲ. ನೀವು ಪುಣ್ಯ ಮಾಡಿ ಸ್ವರ್ಗ ಲೋಕ ಹೊಂದಿರಾರ ಇದನ್ನ ಮಾಡವ ಮತ್ತು. ಹೌದಿಲ್ಲ? ಇಂದ್ರಿಯ ಸಂಪರ್ಕ ಭೋಗನ ಸುಖ. ಸ್ವರ್ಗದಾಗ ಅಲ್ಲಿ ಇದನ್ನ ಮಾಡ್ತೀವದಿಲ್ಲ, ಮತ್ತೇನು ಮಾಡವ? ಮಕ್ಕಳ ಕಿಸದಾಡೋದು ಮಸದಾಡೋದು ಇಷ್ಟ ಮಾಡ್ತಿರೋ, ಇದಕ್ಕಿಂತ ಹೆಚ್ಚಿನ ಏನಾರು ಮಾಡ್ತಿರೋ ಅಂತ ಕೇಳು ಬೈಕಿ ನಾವು. ಏನು ಮಾಡಿಪ್ಪ? ಸ್ವರ್ಗಕ್ಕೆ ಹೋಗಿ ಇದನ್ನ ಮಾಡಿದ್ದಿಲ್ಲ. ಮತ್ತು ಪುಣ್ಯ ತೀರಿದ ರೊಕ್ಕ ತಗೊಂಡು ಚೈನಿ ಹೊಡ್ಕೊಂಡು ಬಂದಂಗೆ ಹೋದಿಲ್ಲ. ರೊಕ್ಕ ಕೈಯಿಂದ ಆದ್ಕೂಲೆ ಮತ್ತು ಎಲ್ಲಿಗೆ ಬರೋದು? ಇದ್ದಲ್ಲಿಗೆ ಬರೋದು. ಹೌದಿಲ್ಲ? ಬಡ್ಡಿ ಮಣಿಗೆ ಬಂತಪ್ಪ ಇದು ಮತ್ತು ಎಲ್ಲಿಗೆ ಬಂತು? ಅಲ್ಲಿಗೆ. ಏನು ಎಲ್ಲ ಮುಗಿದ ಮ್ಯಾಗ ಏನು? ಪುಣ್ಯ ತೀರಿದ ಮ್ಯಾಗ ಪುಣ್ಯ, ಹೀನೇ ಪುಣ್ಯ ಮೃತ್ಯು ಲೋಕ ಮುಷಂತಿ ಅಂತ. ಏನು ನಿಜವಾದ ಎಚ್ಚರಿಕೆಗೆ ನಾವು ಬಂದದ್ದಾದ್ರೆ ಆಹಾರ ಮೈಥುನಾದಿಗಳ ಸಂಕಟ ತಪ್ಪಿರ್ಬೇಕು. ನಾವು ತಪ್ಪೈತನ್ನು ನೋಡ್ಕೋದು. ನೀವು ಈ ಜ್ಞಾನ ನಿಮ್ಮಲ್ಲಿ ಜಾಗೃತ ಆಗಿತ್ತಂದ್ರೆ ಊಟಕ್ಕೆ ವಿಷಯಕ್ಕೆ ಮರ್ಗಕ್ಕೆ ಹೋಗುದಿಲ್ಲ. ಹೌದಿಲ್ಲ? ಒಂದೇ ದಿನ ನಮಗೆ ಅಸ್ತವ್ಯಸ್ತ ಆಗೈತೆ ಬಿಡಪ್ಪ ನಮ್ಮ ಜೀವನ, ಏನು ಇದ್ದು ಇಲ್ದಂಗೆ ಬಿಡೋ ಮರೇನು. ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ, ಏನು ಊಟದ ವ್ಯವಸ್ಥೆ ಇಲ್ಲ. ಅದಿದ್ರೆ ಆರಾಮಪ್ಪ, ನಮ್ಮ ಜೀವನ ಆರಾಮ ಐತಿಪ್ಪ ಅಂತಾನೆ. ಏನು ಕೇಳ್ತೀರಿ ಬಿಡ್ರಿ, ನಮ್ಮ ಸುದ್ದಿ ಎಲ್ಲ ತೊಂದರೆ ಐತಿ, ನಾವು ಜೀವನ ಹೌದಿಲ್ಲ? ಒಂದಿಲ್ಲ ಹೆಂಗ ನಡೆದ ಜೀವನ ನಮ್ದು ಅಂತ. ವಾಸನ ಅದಿದ್ರೆ ಸುಖ ಸಿಗುತ್ತೆ ಅನ್ನೋ ತಪ್ಪು ತಿಳುವಳಿಕೆಯಲ್ಲಿ ನಮ್ಮಲ್ಲಿ ಬೇರು ಬಿಟ್ಬಿಟ್ಟೈತಿ. ಅದೇ ಅದ್ರ ಗುರ್ತು. ನಿಜವಾಗಿ ಅವನ ಸ್ವರೂಪದ ಎಚ್ಚರಿಕೆ ಹೊಂದಿದ್ರೆ ಅವನು ಆಹಾರ ಮೈಥುನಾದಿಗಳ ಸಂಕಟ ತಪ್ಪಿರ್ಬೇಕು. ಅದಕ್ಕೆ ಮರಗಬಾರ್ದು ನಾವು. ಈಗ ಇರುವ ಎಚ್ಚರಿಕೆ ನಿಜವಾದ ಎಚ್ಚರಿಕೆ ಅಲ್ಲಿದೆ. ಜ್ಞಾನಿಗಳು ಜೀವಿಗಳು ತಮ್ಮಂತೆ ಸುಖಿಯಾಗಿ ಬಾಳಲೆಂದು ಅಂತರಾತ್ಮ ಸ್ಥಿತಿಯೊಳಗೆ ಇದ್ಕೊಂಡು ಬೋಧ ಮಾಡ್ತಿರ್ತಾರೆ. ಯಾವ ಪುಣ್ಯಾತ್ಮರು ಇದನ್ನು ಗ್ರಹಣ ಮಾಡವ?
ಅವರಿವರು ಎನ್ನದೇ ತಾರತಮ್ಯಲ್ಲೇ ಅವರು ಎಲ್ಲ ತಿಳ್ಕೊಳ್ಳಿ, ಎಲ್ಲ ಜೀವಿಗಳು ಸುಖ ಹೊಂದಲಿ ಅಂತ ತಿಳ್ಕೊಂಡು ಅವರು ಮಾರ್ಗದರ್ಶನ ಮಾಡ್ಕೊಂತ ಬಂದ. ಶರೀರ ಸಂಬಂಧ ಇತ್ತಂದ್ರೆ ಅಹಂಕಾರ ಬಳಲ್ತೈತಿ ನೋಡ್ರಿ. ಶರೀರ ಸಂಬಂಧ ತಪ್ಪಿದಾಗ ಅಹಂಕಾರಕ್ಕೆ ಬಳಲಿಕ್ಕಿಲ್ಲ, ಆರಾಮ್ ಇರ್ತೈತಿ. ಏನು ಬಳಲಿಕ್ಕೆ ತಪ್ಪಬೇಕಾಗಿತ್ತಂದ್ರೆ ಇವೆಲ್ಲ ಶರೀರ ಸಂಬಂಧ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಇದು ಸಂಬಂಧ ತಪ್ಪಿಸ್ಕೊಂಡ್ಬಿಡೋದು. ಶರೀರ ಜೀವಂತಿದ್ದಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ನೋಡ್ರಿ. ಎಲ್ಲ ಮಹಾತ್ಮ ಸುಖಿಗಳಾದವರೆಲ್ಲರೂ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದ್ರು. ಉರ್ಲಕ್ಕೆ ಹೋದವ್ರು ಮತ್ತು ಶರೀರ ಸಂಬಂಧ ತಪ್ಪಿಸ್ಬೋದು ಅಂದ್ರೆ ಮತ್ತೊಂದು ಪಿಶಾಚಿ ಜನ್ಮಕ್ಕೆ ಬರ್ಬೇಕಾಗತ್ತೆ. ಇದನ್ನು ಕೆಡಿಸಿದೆ ಅಂದ್ರೆ ನಿನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಬರುವಂಥ ಈ ಶರೀರವನ್ನು ಹಾಳು ಮಾಡಿದೆ ಅಂದ್ರೆ ಪಿಶಾಚಿಯಾಗಿ ತಿರುಗು ಪಡೆ ಬರ್ತದೆ. ಏನು ಅದಕ್ಕೆ ಇದನ್ನು ಕೆಡಿಸಬಾರ್ದು ಅಂತ. ಪ್ರಸಾದಕ್ಕೆ ಬಂದ ಕಾಯುವ ಕೆಡಿಸಲಾಗುತ್ತೆ. ಇದನ್ನು ಆತ್ಮಹತ್ಯೆ ಮಾಡ್ಕೊಂಡೆ ಏನಾದ್ರು ಮಾಡ್ಕೊಂಡು ಹೋಗಿಲ್ಲ, ಇದರಿಂದ ಪಿಶಾಚಕ್ಕೇನೆ ತಿರುಗ್ಕೊಂತ ಅಡ್ಡಾಡ್ತೀವಿ. ಏನು ಅದೊಂದು ಮಹಾಪಾಪ. ಆತ್ಮಹತ್ಯೆ ಶರೀರವನ್ನು ಎಣ್ಣೆ ತಗೊಂಡೆ, ಉರ್ಲಾಕೊಂಡೆ, ಏನಾರು ಮಾಡ್ಕೊಂಡೆ ಮಾಡ್ತೀವಲ್ಲ, ಅದೊಂದು ದೊಡ್ಡ ಪಾಪ. ಏನು ಮತ್ತು ಹುಟ್ಟು ಬರ್ಬೇಕನೇ ಅದು ಬಾಕಿ ತೀರ್ಸಾಕ ಹಂಗೆ ಸಂಸ್ಕಾರ ಹಂಗೆ ಒಳಗೆ ರೂಪ ವಾಸನಾ ರೂಪದಿಂದ ಇರ್ತೈತೆ ಅದ್ರೊಳಗೆ ಹಂಗೆ. ಏನು ನೀ ಎಷ್ಟು ದಿನ ಬಿಡ್ತೈತೆ ಅಂತ ಹೇಳಿದೇನ? ಜಗತ್ ಪ್ರಳಯ ಆದರೂ ವಾಸನ ಹಂಗೆ ಇರ್ತೈತಿ, ಜೀವ ನಾಶ ಆಗಿರುವುದಿಲ್ಲ, ಜೀವಭಾವ. ಏನು ಈ ಕುಸ್ತಿ ಹಿಡಿಯುವಾಗ ಅವಾಗ ಇದಾದ ಕೂಡಲೇ ಒಂದಿಟ್ಟು ನೀರುಡಿಕೆ ಆದ ಕೈ ಬಿಡಿಸ್ತಾರ. ಮೊದಲು ಯಾವ ಪೇಚ್ ಹಿಡಿದಿರ್ತಾರೆ ಹಂಗೆ ಹಿಡ್ದ ಚಾಲು ಮಾಡಿಸ್ತಾರ. ಅಲ್ಲಿಗೆ ಹೆಚ್ಚೆ ಹೋದಿಲ್ಲ, ಬಿಡಿಸ್ತಾರ. ಅವಾಗ ನೀರುಡಿಕೆ ಆಗೈತಿ, ಇದಾಗೈತಿ, ತ್ರಾಸ ಆಗೈತಿ ಅಂದ್ಕೂಲೆ ಬಿಡಿಸಿ ತೊಗೊಂಡು ವಿಶ್ರಾಂತಿ ತೊಗೊಂಡು ಮೊದಲು ಹೆಂಗೆ ಕೈ ಹಿಡಿದಿದ್ದಿ ಯಾವ ಪೇಚಿನಾಗಿದ್ದಿ ಅಲ್ಲಿಂದನೇ ಚಾಲು ಮಾಡ್ತಾನೆ. ಹಂಗೈತಿದು. ನೀ ಪ್ರಳಯ ಆದರೂ ಹೋಗುದಿಲ್ಲ. ತಿಳಿದೇನ? ನೀ ಹೆಂಗೆ ಅಲ್ಲಿಂದ ಬಿಟ್ಟಿರ್ತಿ, ಈಗ ಗಳೆ ಹೊಡ್ಯಾಕೆ ಹೋಗಿರ್ತಿ, ಹೊತ್ತು ಮುಣಿಗಿರ್ತೈತಿ, ಮನೆಗೆ ಬರ್ತಿ, ಮರನೇ ದಿನ ಎಲ್ಲಿ ಕೊಮ್ಮಲಿಗೆ ಹೆಚ್ಚೆ ಚಾಲು ಮಾಡ್ತಿಲ್ಲ. ಹಂಗದ ಇದು, ಮುಗಿದಿಲ್ಲ ಕತಿ. ಪೂರ್ಣ ಇದು ನಾಶ ಆಗೋವರೆಗೂ ಇದು ಪ್ರಳಯ ಆದರೂ ಮುಗಿದಿಲ್ಲ ನಿನಗೆ. ಏನು ಸೂಕ್ಷ್ಮ ಶರೀರ ವಾಸನ ಹಂಗೆ ಇರ್ತಾವೆ. ಜಡ ಶರೀರ ಹೋಗಿರ್ತೈತಿ, ಸೂಕ್ಷ್ಮ ಶರೀರದ ಹಂಗೆ ತಿರುಗ್ತಾವೆ. ವಾಸನ ಕಟ್ಕೊಂಡ ಜೀವ ಏನು ಬಿಡುದಿಲ್ಲ ಅದು. ಏನು ಜ್ಞಾನಿಗಳಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಬಾಧಿತಾನು ವೃತ್ತಿಯಿಂದ ಇರ್ತದೆ. ಅವ್ರಿಗೆ ಅದನ್ನೆಲ್ಲ ನಾಶ ಮಾಡ್ಕೊಂಡಿರ್ತಾರೆ. ಜೀವಭಾವ, ಕರ್ತೃತ್ವ ಭೋಕ್ತೃತ್ವ ಅಂದ್ರೆ ಜೀವ ಅಂತಾರೆ. ಜೀವಭಾವ ಮಾಡಬೇಕು ಉಣ್ಬೇಕು ಅನ್ನೋದು ಏನೈತಲ್ಲ ಇದಕ್ಕೆ ಜೀವಭಾವ ಅಂತ. ಅದು ನಾಶ ಆಗಿರ್ತೈತೆ. ಜ್ಞಾನಿಗಳ ಸ್ಥಿತಿ ಜ್ಞಾನಿಗೆ ಗೊತ್ತಿರ್ತೈತಿ. ತುಡುಗನ ಹೆಜ್ಜೆ ತುಡುಗಬಲ್ಲ ಅನ್ನುವಂಗೆ ಜ್ಞಾನಿ ಸ್ಥಿತಿ ಜ್ಞಾನಿಗೆ ಗೊತ್ತಾಗೈತೆ. ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ ಅವರ ಸ್ಥಿತಿ. ಜ್ಞಾನವೆಂಬ ಬೆಂಕಿ ಏನದ ನೋಡು, ಎಲ್ಲ ಕರ್ಮಗಳನ್ನು ನಾಶ ಮಾಡಿಬಿಡ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಯಾವಾಗ ನಿನ್ನ ಸ್ವರೂಪದ ಎಚ್ಚರಿಕೆ ಆಕತಿ, ಯಾವಾಗ ಎಲ್ಲ ಕರ್ಮಗಳು ನಾಶ ಆಗಬೇಕು. ಸಂಚಿತ ಆಗಾಮಿ ಪ್ರಾರಬ್ಧ ಮೂರೂ ಕರ್ಮಗಳ ಸಂಬಂಧ ತಪ್ಪಿ ಹೋಗ್ಬೇಕು. ಪ್ರಾರಬ್ಧ ಇರ್ತೈತೆ ಅಂದ್ರೆ ಸುಧಾ ನೋಡಾರ ದೃಷ್ಟಿಗೆ ಅವನು ನಾಶ ಆಗಿರ್ತೈತೆ. ಅದು ಇರುದಿಲ್ಲ ಅವನು ನೋಡಾರ ದೃಷ್ಟಿ ಒಳಗೆ ಪ್ರಾರಬ್ಧ ಅವು ಇಲ್ಲೇ ಇಲ್ಲ. 3 ಮಂದಿ ಹೆಂಡತಿ ಮಾಡ್ಕೊಂಡು ಅವ್ನು ಸತ್ತ ಮ್ಯಾಗ, ಯಾಕ್ರಿ ಗಂಡ ಸತ್ತ ಮ್ಯಾಗ 3 ಹೆಂಡತಿ ಗಂಡ ಸತ್ತ ಮ್ಯಾಗ 3 ಮಂದಿ ರಂಡ್ಯಕಾರ ಒಬ್ಬಾಕಿ ಮುತ್ತೈದಾಗ ಉಳಿತಾಳ. 3 ಮಂದಿ ರಂಡ್ಯಕಾರ ಇಲ್ಲ. 3 ಕರ್ಮಗಳು ಅವು ನಾಶ ಆಗಬೇಕು. ಜೀವಭಾವಕ್ಕನ ಅದಾವು 3 ಕರ್ಮಗಳು. ಸಂಚಿತ ಆಗಾಮಿ ಪ್ರಾರಬ್ಧ 3 ಕರ್ಮಗಳು ಜೀವಭಾವದಾಗಿದ್ದಾವೆ. ಜೀವಭಾವ ನಾಶ ಆತಂದ್ರೆ 3 ಕರ್ಮಗಳ ಸಂಬಂಧ ಸರ್ವ ಕರ್ಮಾನಿ. ಹೌದು, ಹಿಂದೆ ಮಾಡಿದ್ದು ಈಗ ಮಾಡೋದು ಇನ್ನು ಮುಂದೆ ಬರುವುದು ಎಲ್ಲ ಇವು ಸಂಚಿತ ಆಗಾಮಿ ಪ್ರಾರಬ್ಧ 3 ಕರ್ಮಗಳು ಜ್ಞಾನ ಮಾಡ್ಕೊಂಡೆ ಅಂದ್ರೆ ಎಲ್ಲ ಸಂಬಂಧ ತಪ್ಪು.
ಅವಾಗ ನಿನಗೆ ದುಃಖರಹಿತ ಆಗಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ. ಅದಕ್ಕೆ ಮೋಕ್ಷ ಅಂತ. ಈ ಕರ್ಮಜಾಲದಿಂದ ನಾವು ಪಾರಾಗಬೇಕಾತಂದ್ರೆ ಜ್ಞಾನವನ್ನು ನಾವು ಯಾರಿದ್ದೇವೆ ಅನ್ನುವಂಥ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡಾಗ ಸಾಧ್ಯದ. ಇದಕ್ಕೆ ಮುಕ್ತಿ ಅಂತಾರೆ. ಈ ಕರ್ಮಜಾಲದಿಂದ ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆ ಹೊಂದೋದಕ್ಕೆ ಮೋಕ್ಷ ಅಂತ. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗಿದ್ದು ಸಾಧ್ಯ ಐತಿ. ನೀ ಯಾರದೇನೋದು ಖಾತ್ರಿ ಮಾಡ್ಕೊಂಡಾಗ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ. ಇಲ್ಲಾಂದ್ರೆ ವಾಸನೆಗೆ ಅನುಗುಣವಾಗಿ ಹೆಂಗೆ ಜನ್ಮ ಬರುದನ ನಿನಗೆ ಏನು ತಿರ್ಗಾಕಸ್ತದೆ ನಿನಗೆ. ಆ ಅರುವ ತಾನಂತ ತಿಳ್ಕೊಳ್ಳೋದೇನ ಜಾಗರಣೆ. ಅರಿವು ತಾನೆಂದು ನಂಬಿ ನಿಂತೊಡೆ ಮುಕ್ತಿ ಅಂತ. ನಾನು ಆರಂಭದನ್ನು ತಿಳಿಯಲಾರನೆ ಎಂಬ ತಿಳುವಳಿಕೆಯೇ ಸ್ವಪ್ನ. ನಾನು ಅರುರೂಪನಿದ್ದೇನೆ ಅನ್ನುವಂಥ ತಿಳುವಳಿಕೆ ಅಡಗಿದರೆ ಅದು ಸುಷುಪ್ತಿ. ಬರೀ ಅರಿವು ತಾನೆಂಬ ತಿಳುವಳಿಕೆ ತನ್ನಲ್ಲಿ ತೋರಿ ಅದು ನೆಲೆಯಾಗಿ ನೆಲೆಗೊಂಡು ದೃಢವಾಗಲು ಅದೇ ತೂರ್ಯಾವಸ್ಥೆ. ಆ ಭಾವನೆಯನ್ನು ಮರೆತು ಅರಿವಿನ ಭಾವನೆ ಸಹಿತ ತೋರದೇ ಇರುವುದೇ ತೂರ್ಯಾತೀತವು. ಹೌದು. ಇಡೀ ವಿಶ್ವದೊಳಗಿನ ತೋರಿಕೆಯೊಳಗೆ ಏನು ಮಾಡಿದ್ರು ನಿನಗೆ ಈ ಅನುಭವ ಆಗುವುದಿಲ್ಲ. ಅದಕ್ಕೆ ಅದನ್ನು ಜಗತ್ತಿನ ಎಲ್ಲ ವ್ಯವಹಾರ ಕೈ ಬಿಡೋದನ್ನು ಬಿಟ್ಟಾಗಿದ ನಿನಗೆ ಅನುಭವ ಗೊತ್ತೈತಿ. ತಾನೇ ಅಖಂಡ ಅದ್ವೈತ ಚೈತನ್ಯವೆಂದು ನಿಜದಲ್ಲಿ ನಿಂತವನು ಏನಾರು ಮಾಡ್ಬೇಕು ಅನ್ನೋದು ಉಳಿದಿಲ್ಲ. ಯಾರು ಧ್ಯಾನ ಮಾಡ್ಬೇಕು ಅನ್ನೋದೇ ಇಲ್ಲ ನಮ್ಗೆ. ತಧ್ಯಾನಗಳನ್ನು ಎಂತು ಮಾಡ್ಪನು. ಆ ತಿಳುವಳಿಕೆ ಅವನಲ್ಲಿ ದೃಢಪಟ್ಟಿತ್ತಂದ್ರೆ ವಿಚಾರ ಮಾಡಿ ನೋಡಿದಾಗ ಎರಡಿಲ್ಲದೆ ಒಂದೇ ಒಂದಾಗಿರ್ತಕ್ಕಂಥ ಇರುವಿನಲ್ಲಿ ಯಾವ ಇಂದ್ರಿಯಗಳ ವ್ಯಾಪಾರ ಇಲ್ಲ. ಅಲ್ಲಿ ಕರ್ಣೀಯ ಎಣಿಸು ಇಲ್ಲ. ಮಾಡಕ್ ಹೋಗೋದಿಲ್ಲ. ಯಾವ ಕರ್ಮವನ್ನು ಮಾಡಕ್ ಹೋಗೋದಿಲ್ಲ. ನಿದ್ದೆ ಹತ್ತಿದವಗೆ ಯಾವ ಕರ್ತವ್ಯ ಇರ್ತತಿ? ಯಾವುದೂ ಇರ್ತಲ್ಲ. ಧ್ಯಾತೃ ಧ್ಯಾನ ಧ್ಯೇಯ ಇವು ಎರಡೆಂಬುದಿದ್ದಲ್ಲಿ ಒಂದೇ ಒಂದಾಗಿರ್ತಕ್ಕಂಥ ಇರುವಿನಲ್ಲಿ ಇವು ಯಾವೂ ಇಲ್ಲ. ಈ ತ್ರಿಪುಟಿ ವ್ಯವಹಾರ ಇಲ್ಲ ಅಲ್ಲಿ. ಎರಡೆಂಬುದಿದ್ದಲ್ಲಿ ಧ್ಯಾನ ನಡೀತಾವೆ. ಒಂದೆಂಬುದರಲ್ಲಿ ಇಲ್ಲ. ನಿಮ್ಮ ತೋರಿಕೆ ಯೋಜನಾದಿಗಳು ನಿಮಗೆ ಸುಖ ಶಾಂತಿಯನ್ನು ಕೊಟ್ಟವು. ನಾವು ನೀ ತೋರಿಕೆಯಾಗಿ ಏನು ಮಾಡಿದ್ರು ಇದಾವುದಿಲ್ಲ. ತಿನ್ನೋದು ತಿನ್ಕೋದು ತಿಕ್ಕೋದು. ಎಷ್ಟು ಸಲ ಹುಟ್ಟಿ ಬಂದ್ರು ಇದನ್ನ ಮಾಡ್ಕೊಂತ ಬಂದೆ. ಸುಮ್ಮನೆ ವ್ಯರ್ಥ ವೇಳೆ ಕಳೀಲಿಕ್ಕೆ ಹತ್ತಿರಲ್ರಿ. ಹುಟ್ಟಿಟ್ಟು ಬರೋದು ಮತ್ತು ಇದನ್ನ ವೇಳೆ ಕಳೆದು ಸತ್ತು ವಿಷಯ ಗಳಿಸೋದು, ವಿಷಯ ಭೋಗ ಮಾಡೋದು, ವ್ಯರ್ಥ ವೇಳೆ ಹೋಗ್ಲಿಕ್ಕೆ ಹತ್ತದ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜ ನೀನು ಅಂತ. ನಾವು ಏನ್ ನಂಬೀವಿ? ನಾವು ಅಲ್ಲದನ್ನ ನಾವು ನಂಬ್ಕೊಂಡು ಕೂತೇವಿ. ನಮ್ಮ ನಿಜವನ್ನು ನಾವು ನಂಬಿಲ್ಲ. ಯಾರಿಗೆ ಹೊಳದತ್ತಿದು? ನಾವು ಯಾರಿದ್ದೇವನು ತಿಳಿಗೊಡದೇ ಇರುವುದನ್ನ ಇದು ಅಜ್ಞಾನ. ಇದನ್ನ ಬಗ್ಗೆ ನಾವು ವಿಚಾರ ಮಾಡಿ ಇದನ್ನು ಕಳ್ಕೋಬೇಕಾಗೈತೆ. ಅಜ್ಞಾನವನ್ನು ಪೂರ್ಣ ನಾಶ ಮಾಡಿಕೊಂಡಾಗ ನಮಗೆ ಸಮಾಧಾನ ಶಾಂತಿ ಸಿಗತೈತೆ ನೋಡಿ. ಇಲ್ಲ ಅಂದ್ರೆ ನಾಶ ಮಾಡ್ಕೊಳ್ಳಿಲ್ಲ. ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಹೊಳೆಯಾಡೋದು ತಪ್ಪೋದಿಲ್ಲ. ತೋರೆಡುವುದನ್ನ ನಂಬ್ಕೊಂಡು ಕೂತೇವೆ ನಾವು. ಅದನ್ನ ನಂಬಿ ಬಾಳೆ ಮಾಡ್ಲಿಕ್ಕತ್ತೇವು. ಶಾನೆ ಆದವ ಇದನ್ನ ಯಾಕೆ ನಂಬ್ತಾನ್ರಿ? ಅವ ತೋರೆಡಾಗ್ತದ ಅಂತ ತಿಳ್ಕೊಂಡು ಉದಾಸೀನಕ. ನೀತಿಯಿಂದ ನಡ್ಕೊಳ್ಳೋದಕ್ಕೆ ಯಾವ್ದಾರ ಜಾತಿ ಸಂಪ್ರದಾಯ ಬೇಕಾಕವನ್ರಿ? ನೀತಿಯಿಂದ ನಡ್ಕೊಳ್ಳಿಕ್ಕೆ ಎಲ್ಲರಿಗೂ ಸಾಮಾನ್ಯ ವೈರಾಗ್ಯ ಬೇಕಾಗೈತಿ. ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ವಿಶೇಷ ವೈರಾಗ್ಯ ಬೇಕಾಗೈತಿ. ಏನ್ ಎಲ್ಲರಿಗೂ ಯೋಗ್ಯವಾದದ್ದು ಯಾವುದು ಅಂದ್ರೆ ಪರಮಾರ್ಥ ಕಡೆ ಲಕ್ಷ್ಯ ಕೊಡೋದು, ಬದಲಾಗದೇ ಇದ್ದಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಡೋದು. ಏನ್ ಎಲ್ಲರಿಗೂ ಇದು ಸೇವಿಸಲಿಕ್ಕೆ ಯೋಗ್ಯವಾದಂತಹ ಮಾರ್ಗ. ತನಗೆ ಎಷ್ಟೇ ಜೀವನದಲ್ಲಿ ಕಷ್ಟ ಬಂದಾಗ್ಯ ಆದರೂ ಕೂಡ ಎಣ್ಣೆದವರ ದನದ ಮೇಲಿನ ಆಸೆಯನ್ನ ಮಾಡದೇ ಇರುವುದು. ಏನ್
ಇದಕ್ಕೆ ಅಸ್ಥೇಯ ಅಂತಾರೆ. ಮನಸ್ಸು ಮಾಡೋಂಗಿಲ್ಲ, ಇನ್ನೊಬ್ಬರು ವಸ್ತು ನಮ್ಗೆ ಐತಿ ಅಂದ್ರೂ ಅದನ್ನು ತಗೊಳ್ಳೋಂಗಿಲ್ಲ, ಬೇಡ ನಮ್ಗೆ. ಪ್ರಾಣ ಹೋಗ್ತೈತೆ ಅಂದ್ರೂ ಅದು ಬೇಡ ನಮ್ಗೆ. ಏನು ಅದಕ್ಕೆ ತುಡುಗು ಮಾಡದೇ ಇರುವುದು ಅಂತಾರೆ. ಈ ಪ್ರಕಾರವಾಗಿರೋರು ಎಷ್ಟು ಮಂದಿ ಇದ್ರಾಗ. ಈ ಪೂಜೆ ಹೇಳಿದ್ರಿ ಮೊದಲು, ಅಂದಾಗ ನಿಮ್ಮ ಅಂತಃಕರಣ ಸ್ವಚ್ಛ ಆಕೈತಿ. ಎರಡನೇದವರ ಧನ ಕನಕ ಇವನ್ನೆಲ್ಲ ಮನಸ್ಸಿನಾಗ ಸಹಿತ ಬಯಸೋಂಗಿಲ್ಲ ನಾವು. ಯಾರು ಇಲ್ಲ ತಡಿ ಅಂತೇಳಿ ತಗೊಂಡ ಯಾಕ್ರಿ ಎಬಸ್ಕೊಂಡು ಎದ್ದು ಬಿಡೋದು, ಕಿಸೆಗೆ ಹಾಕೊಂಡು ಹೋಗ್ಬಿಡೋದು. ಇಲ್ಲದ ಯಾರು ಇಲ್ಲ ಅಂತ ಹೋದಿಲ್ಲ, ನಮ್ಗೆ ಉಪಯೋಗ ಬರ್ತದೆ ಅಂತ. ನನ್ನದಲ್ಲದನ್ನು ನಾವು ಎಂದೂ ಮುಟ್ಟಕ್ಕೆ ಹೋಗ್ಬಾರ್ದು. ಏನು ಯಾವಾಗಲೂ ಸತ್ಯವನ್ನೇ ನುಡಿ. ಸತ್ಯಂ ವದ. ಧರ್ಮಂಚರ, ಧರ್ಮ ಮಾರ್ಗದಿಂದ ನಡೆ. ಕರಿತನದಿಂದ ನಡ್ಕೊಳ್ಳೋರು ಎಷ್ಟು ಮಂದಿ ಇದ್ದೇವೆ ನಾವು. ಮೊದಲೇ ಯಾರಿಗೂ ಪೀಡಾ ಕೊಡ್ದಾಗ ನಿಮ್ಮ ಮನೆ ಬಾಳೆ ಮಾಡಕ್ಕೆ ಕಲೀರಿ ನೀವು. ಇದೊಂದು ವ್ರತ ಹಿಡಿದ್ರೆ ನೋಡ್ಯಾರ ನೋಡ್ರಿ ನೀವು, ಏನು ನಿಮ್ಮ ಜೀವನ ಹೆಂಗಿರ್ತದೆ. ಎಡೆ ಬಿಡದಿಹ ಸತ್ಯದಿಂ ತಪಮಿನ್ನುಂಟೆ. ಬಿಟ್ಟು ಬಿಡದ ಕರೆತನದಿಂದ ನಡ್ಕೊಳ್ಳೋದಕ್ಕೆ ತಪಸ್ಸು ಅಂತಾರೆ. ಏನು ನೀವು ಇರುವುದೊಂದು ಹೇಳುವುದೊಂದು ಮಾಡಿದ್ರೆ ನಿನಗೆ ಹಾನಿ. ಅದು ಜಗತ್ತಿನಲ್ಲಿ ಯಾವ ಸ್ತ್ರೀಯರ ಸಂಘವನ್ನು ಬಯಸದೇ ಇರುವುದು, ಪುರುಷ ಸ್ತ್ರೀಯರ ಸಂಘವನ್ನು ಬಯಸದೇ ಇರುವುದು, ಸ್ತ್ರೀ ಪುರುಷರ ಸಂಘವನ್ನು ಬಯಸದೇ ಇರುವುದು, ಇದು ನೈಷ್ಠಿಕ ಬ್ರಹ್ಮಚರ್ಯವೆನಿಸುವುದು. ಏನು ಭುವನದೊಳ್ಳ ಸ್ತ್ರೀ ನಿವಹದಳು ಪುರುಷ ಎಣಿತೊಂದು ಸಂಘವನ್ನು ಅಲ್ಲದಿರುವುದು, ಪುರುಷ ನಿವಹದಳು ಸ್ತ್ರೀ ಎಣಿತೊಂದು ಸಂಘವನ್ನು ಅಲ್ಲದಿರುವುದು. ಇದಕ್ಕೆ ನೈಷ್ಠಿಕ ಬ್ರಹ್ಮಚರ್ಯ ಅಂತ ಕರೀತಾರೆ. ಏನು ಋತುಮತಿಯಾದ ಕಾಲವನ್ನು ಮೀರದೆ ನಿಜ ಸತಿಯಳು ರತಿ ಸುಖ ಪಡೆಯುವುದೇ ನುತ ಬ್ರಹ್ಮಚರ್ಯವೆನಿಪುದು. ಸಾಧ್ಯವೇ ನೋಡಿದು ಸಾಮಾನ್ಯ ಜನಕ್ಕೆ. ಏನು ಮಂತ್ಲಿ ಕೋರ್ಸ್ ಇರ್ತೈತಲ್ಲ, MC ಪೀರಿಯಡ್, ಅದು 15 ದಿನ ಇರ್ತೈತಿ. 5 ದಿನ ವರ್ಜ್ ಮಾಡಿ ಆ 5-10 ದಿನದೊಳಗೇನು ವಂಶಾಭಿವೃದ್ಧಿಗಾಗಿ ಕೂಡಬೇಕಂತ ನಿಯಮ ಅದ. ಅದು ವಾರ ತಿಥಿ ನಕ್ಷತ್ರ ಇವನು ವರ್ಜ್ ಮಾಡಿ ಅದು ಅಂಥ ವೇಳೆದೊಳಗೆ ಕೂಡಿದಾಗ ನಿನಗೆ ವಂಶಾಭಿವೃದ್ಧಿ ಉತ್ತಮ ಸಂತಾನ ಪ್ರಾಪ್ತಿಯಾಗ. ಯಾವ ಟೈಮ್ನೊಳಗೆ ಏನೇನು ಕೂಡಿರಿ ಎಂತೆಂಥವು ಮಗ ಹುಡ್ತಾವು, ಹೆಣ್ಣು ಹುಡ್ತಾವು, ಗಂಡು ಹುಡ್ತಾವು, ಎಂಥವು ಹುಡ್ತಾವು ನೋಡ್ರಿ. ಏನು ಅದು ಬೇಕಲ್ಲ, ಯಾಕ್ರಿ. ಅದಕ್ಕೆ ಸರ್ವಜ್ಞ ಅದನ್ನೆಲ್ಲ ಸಾಧಿಸಿ ಇದನ್ನು ಮಾಡುವಾಗ ಹೊಳಿ ಬಂದಿತ್ತಂತೆ. ಏನವು ಎಲ್ಲ ಇನ್ನು ಜೀವನ ಹೆಂಗಪ್ಪ ನಂದು ಮುಹೂರ್ತ ಬಂದ್ಬಿಟ್ಟೈತಿ, ಏನು ಮಾಡೋದು. ಆ ಮುಹೂರ್ತ ತಪ್ತತಿ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲ ಹೇಳಿದ್ಕೂಲೆ ಒಬ್ಬರು ಒಪ್ಪಾಗಿ ಮಾಳೆ, ಹೂಗಾರ ಮಾಳೆ ಅಂತ ಬರ್ತೈತೆ, ಅವ್ರ ಅವನ ಹೆಸರು, ಹೌದಿಲ್ಲ, ಸರ್ವಜ್ಞನ ತಾಯಿ. ಅವ್ರಿಗೆ ಸಂಪರ್ಕ ಆದ್ಕೂಲೆ ಸರ್ವಜ್ಞ ಹುಟ್ಟಿದ ಅಂತ ಬರ್ತೈತೆ. ಏನು ಯಾವಾಗಲೂ ಸ್ವರೂಪದ ಅಭ್ಯಾಸದಾಗಿರೋಂಗೆ ಮಾತ್ರ ಸಾಧ್ಯತೆ ಇದೆ. ನೀವು ಈ ಬ್ರಹ್ಮಚರ್ಯ ಪಾಲನೆ ಮಾಡಲಿಲ್ಲ ಅಂದ್ರೆ ಶರೀರ ಸಂಪತ್ತು, ಬುದ್ಧಿ ಸಂಪತ್ತು ಎಲ್ಲ ನಾಶ ಆಗೋಗ್ತದೆ. ಅಲ್ಪ ವಯಸ್ಸಿನಾಗ ಶರೀರ ಯಾಕೆ ಹಾಳಾಗಿ ಹೋಗ್ತಾವಂದ್ರೆ ಇನ್ನು ನೊಂದ ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ. ಏನು ಸ್ತುತಿ ನಿಂದೆಗಳು ಬಂದಲ್ಲಿ ನೋವಿಲ್ಲದೆ ಸಂತೋಷವಿಲ್ಲದೆ ಇರುವುದೇ ಕ್ಷಮಾಗುಣವು. ಯಾರು ಬೇಕಾದವ್ರು ಏನಂದ್ರು ಸುಧಾ ಮನಸ್ಸಿಗೆ ಹಚ್ಕೊಳ್ಳೋದಂಗಿರು. ಯಾರು ಏನಾರು ಅಂದ್ಕೂಲೆ ಅದನ್ನು ಹಚ್ಕೊಂಡು ಕುಂತು ಬಿಡ್ತಾನೆ. ಹಿಂಗೆ ಅಂದಲ್ಲ ನನಗೆ ಮನಸ್ಸಿನಾಗ ಅವನ ಬಗ್ಗೆ ದ್ವೇಷ ಚಾಲು ಆಕೈತಿ. ಮತ್ತು ಹಳಿ ಹೋದ್ರಿ ಯಾರು ಹೊಗಳಿರ ಒಳ್ಳೆ ಹಿಗ್ತಿ, ಯಾರ ತೆಗಳಿದ ಕೂಲೆ ಕುಗ್ತಿ. ಹಂಗ ಸಮಭಾವದಾಗಿರುವುದು ಭಾಳ ಕಠಿಣ ಐತಿ. ಸ್ತುತಿ ನಿಂದೆಗಳು ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕಮದಿ ಅವಾಗ ಹೇಳೋದಿಲ್ಲ.
ಆಕೈತೆ ನಮಗೆ. ನಾವು ಹೊಗಳಿದ ಕೂಲೆ ಒಳ್ಳೆ ಹಿಗ್ತೀವಿ, ಯಾರು ತೆಗಳಿದ ಕೂಲೆ ನೋಡೇ ಬಿಡ್ತೇನೆ ಇನ್ನೂ ನೋಡ್ತೇನೆ ಅಂತ. ದೇಶ ಅಸೂಯೆ ಹೊಟ್ಟೆಗಿಚ್ಚು ಏನು ಮೊದಲಿನ ಮಂದಿ ಬೇಯಿಸ್ಲಿ ರೊಕ್ಕ ಕೊಟ್ಟು ಬೇಯಿಸ್ಕೊತಿದ್ರು ತಡ್ಕೊಳ್ಳೋ ಶಕ್ತಿ ಬಂದೈತಿಲ್ಲ ನೋಡ್ಬೇಕಂತೇಳಿ ಪರೀಕ್ಷೆ ಮಾಡಕ್ಕೆ. ಏನು ಬೇರ್ಲಿ ನಾನು ನೋಡು ನನಗೆ ತಡ್ಕೊಳ್ಳೋ ಶಕ್ತಿ ಬಂದೈತಿಲ್ಲ ಅಂತ ಸಹನ್ ಮಾಡ್ಕೊಳ್ಳೋ ಶಕ್ತಿ ಬೇಕಲ್ಲ. ಅಂತ ಪ್ರಸಂಗ ಬಂದಾಗ ಗೊತ್ತಾಗೈತೆ ನಮ್ಗೆ. ಈಗೆಲ್ಲ ಶಾಸ್ತ್ರ ಹೇಳಕ್ಕೆ ಕೇಳಕ್ಕೆ ಭಾಳ ಚಲೋ ಬರ್ತೈತಿ ನಿನಗೆ ಹೇಳುವ ಹೊತ್ನ್ಯಾಗ. ಅವಾಗ ಆಚರಣೆ ಇದ್ದಾಗ ಯಾವನಾರ ಏನಾರ ಮಾತಾಡಿದ ಕೂಡಲೇ ಸಿಟ್ಟು ಬಂದ್ಬಿಡ್ತೈತೆ ತಡೆಯಲಿಕ್ಕೆ. ಏನು ಹಂಗೆ ಬರೋದು ಸಮಭಾವದಾಗ ಇರೋದು ಭಾಳ ಕಠಿಣ ಅದ. ಯಾವಾಗಲೂ ಸಮತ್ವದ ಕಡೆ ಎಲ್ಲ ಕೊಟ್ಟು ಇದ್ದಾಗ ಬರ್ತೈತೆ ಅದು. ಧನ ಕನಕ ಪುತ್ರ ಮುಂತಾದವುಗಳು ಹಾನಿಯಾದಾಗ ಹೌದು ಅಂತ ಪ್ರಸಂಗ ಬಂದೈತಿ. ಧೈರ್ಯದಿಂದ ಇರುವುದು, ಧೈರ್ಯ ಕಳ್ಕೋಬಾರ್ದು. ಏನು ಎಲ್ಲ ಎಂಥ ಅನರ್ಥ ಜಗತ್ತ ಹೋಗೈತೆ ಅಂದ್ರು ಎಲ್ಲವೂ ಹೋಗಲಿ ಹತ್ತು ಒಂದೇ ಉಳಿಯಲಿ, ನಾ ಏನು ಹೋಗುದಿಲ್ಲಲ್ಲ, ಯಾವಾದ್ರೂ ನಾವು ಹೋಗುದಿಲ್ಲ ಅಂತ ಗಟ್ಟಿ ತಿಳುವಳಿಕೆ ಮಾಡ್ಬೇಕು. ಅವು ಬಂದವನ್ನೇ ಹೋಗುವ ನಾವು. ಅದ್ರ ಮಾನ ಹೋತಪ್ಪ ಅಂದ್ರೆ ಮಾನವ ಬಂದಿತ್ತು ಹೋತು, ಹೌದಿಲ್ಲ. ಮಾನ ಮರ್ಯಾದೆ ಇವೆಲ್ಲ ಬರ್ತಾವ ಹೋಕ್ಕವ. ಏನು ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಬರ್ತಿರ್ತಾವ ಹೋಕ್ಕವ. ಅದ್ರ ಕಡೆ ಗಮನ ಕೊಡಕ್ಕೆ ಹೋಗ್ಬಾರ್ದು ಅಂತ. ಸತಿಸುತಾದಿಗಳಿಗೆ ಏನಾದರೂ ನೋವುಂಟಾದರೆ ಅವರನ್ನು ರಕ್ಷಿಸುವ ಕ್ಷಮಾ ಗುಣ ಬೇಕು. ಹೌದು, ಪೊರೆ ಪೊರ್ದಿದ್ದಾರನೆಂದು ಬೆಸಸುವಂತ. ನಿನ್ನನ್ನು ಆಶ್ರಯಿಸಿಕೊಂಡು ಬಂದಿರ್ತಾರೆ, ಅವ್ರು ನಿನಗೆ ರಕ್ಷಣೆ ಮಾಡಬೇಕು ಅಂತ. ಏ ಉದರದ್ದ ಅನ್ನ ಅದರದ್ದ ನೀರು ಅದರದ್ದೇ ಖಾಲಿ ಇಡುವುದು. ಇದಕ್ಕೆ ಪಥ್ಯಾಹಾರ ಅಂತ ಕರೀತಾರೆ. ಈ ಪ್ರಕಾರವಾಗಿ ನೀನು ಈ ನಿಯಮ ಪಾಲನೆ ಮಾಡಿದರೆ ಯಾವ ದವಾಖಾನೆಗೆ ಹೋಗುವ ಅವಶ್ಯಕತೆ ಬರುದಿಲ್ಲ. ನೀನು ನಾಲಿಗೆಗೆ ರುಚಿ ಐತೈತೆ ಅಂತ ಎಗ್ಗಳಾಗಿ ಹೊಡೆದು ಬಿಡ್ತೀವಿ, ಹೌದಿಲ್ಲ. ಎರಡೆರಡು ಸಲ ಹಾಕಿಸ್ಕೊತಾನೆ ಮತ್ತೆ ಬ್ಯಾಡ ಸರಿ ಇನ್ನನಿಟ್ಟು ಹಾಕ್ರಿ ಚಲೋ ಆಗೈತಿ ಅದು ಭಾಳ ಅಂತ, ಹೌದಿಲ್ಲ. ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗೋದಿಲ್ಲ. ನಾಲಿಗೆ ರುಚಿ ಭಾಳ ಚಲೋ ಆಗೈತಪ್ಪ ಇದನ್ನು ಹೊಡೆದ್ರ ಆಗಿನ ಪೂರ್ತಿಯಾಗಿ ಅಂಗಳ ದಾಟ್ರಿ ಮುಗಿತದ ನಾಲಿಗೆ ರುಚಿ ಹಾಳು ಹಗೇಕ್ ಬಿದ್ದಂಗೆ. ನಾಲಿಗೆ ಮ್ಯಾಗ ಇರೋ ಮಟ್ಟ ಅಷ್ಟೇ, ಒಳಗೆ ಹೋದ ಕೂಲೆ ಎಲ್ಲ ಅದು ಒಳಗೆ ಹೊಟ್ಟೆಗೆ ತ್ರಾಸ ಆಕೈತಿ. ಹಂಗೆ ಹಾಕಿ ನಾಲಿಗೆ ರುಚಿ ಐತೈತಿ ಅಂತ ಹಾಕಿರ ಹೊಟ್ಟೆಪ್ಪನವ್ರು ಮತ್ತು ನಾಲಿಗೆಪ್ಪನವ್ರು ಕೇಳ್ಬೇಕಲ್ಲ, ಅದ್ರ ಹಂಗೆ ಹಾಕ್ಯಾರ ಹೊಟ್ಟೆ ಕೆಟ್ಟಗೆ ಮುರಾ ಬಟ್ಟೆ ಆಗಿ ರೋಗಾದಿಗಳು ಚಲೋ ಆಕ್ಕವು, ಹೌದಿಲ್ಲ. ಈ ಕ್ರಮನೇ ಊಟ ಬಲ್ಲ ನಮ್ಗೆ ರೋಗ ಇಲ್ಲ ಅಂತ ಯಾವ್ದಕ್ಕಂದಾರ. ಮಾತು ಬಲ್ಲ ನಮ್ಗೆ ಜಗಳಿಲ್ಲ, ಊಟ ಬಲ್ಲ ನಮ್ಗೆ ರೋಗ ಇಲ್ಲ ಅಂತ. ಈ ದವಾಖಾನೆ ಅವಶ್ಯಕತೆನೇ ಬರೋದಿಲ್ಲ. ನಿನ್ನ ಶರೀರ ಆರೋಗ್ಯ ಇಟ್ಕೋಬೇಕನ್ನೋ ಹಂಗಿದ್ರೆ ಉದರಾರ್ಧ ಅನ್ನ ಇನ್ನ ತಿನ್ಬೇಕನ್ನೋ ಆಶೆ ಇರ್ತಾ ಬಿಡ್ಬೇಕು. ಮಸ್ತ್ ಐತೆ ತಡಿ ಇನ್ನೊಂದು ಪ್ಲೇಟ್ ಹೊಡೆದ ಬಿಡು ನಂದು. ಮನುಷ್ಯನ ಸ್ವಭಾವ ತಿನ್ಕೊಂತ ಬಂದ ರೂಢಿಪ್ಪ, ತಿನ್ನಾಕ ಹುಟ್ಟೈತಿ ಇದು ಅಂತ ಬಿಡುದಿಲ್ಲ, ಹೌದಿಲ್ಲ. ಎಷ್ಟು ತಿಂದ್ರು ನಿನಗೆ ತೃಪ್ತಿ ಅನ್ನೋದಿಲ್ಲ. ಇಲ್ಲ ನೀನು ಏನು ತೃಪ್ತಿ ಕೊಡೋದಿಲ್ಲ ಅದು. ಅದಕ್ಕಾಗಿ ಹುಟ್ಟೇವಪ್ಪ, ಕೂಳಿಗಾಗಿ ಬಾಳತನ ಕೂಳ್ಬಕ್ಕ ಅಂತ. ತಿನ್ನಾಕ ಹುಟ್ಟೇವಪ್ಪ, ಮತ್ತೇನೈತಿ ನಾವು ಅದನ್ನು ಬಿಟ್ಟು ಏನೈತಿ ಅನ್ನೋದು. ಅದು ಭಾಳ ಕಠಿಣ ಐತಿ. ಅರ್ಗುಳು ಹಾಕಿದ್ರೆ ಕಂಟ್ರೋಲ್ ಇರ್ತೈತಿ ಮನಸ್ಸನ್ನು. ಯಾಕ್ರಿ ಈ ಫುಲ್ ಹೊಡ್ಯಾಕತ್ತ ನೀನು ಕಂಟ್ರೋಲ್ ಮಾಡ್ಕೊಳಕ್ಕಾಗೋದು ನೀನು. ಯಾಕ್ರಿ ಕಳ್ತುಂಬ ಬಿತ್ತಂದ್ರೆ ತೀರ್ತಲ್ಲ ನೀನು. ಕಣ್ಣು ಮುಚ್ಚಾಕ ಚಾಲು ಹೋಗ್ತಾವ, ನಿದ್ದೆ ಹೊಡಿತಿ, ನಿದ್ದೆರ ಬರ್ತೈತಿ, ಅದಿಲ್ಲ. ಯಗ್ಗಳಾಗಿ ಬಿತ್ತಂದ್ರೆ ಏನು ಮಾಡೋದು. ಹಂಗೆ ಅದಕ್ಕೆ ಹಂಗೆ ಆಲಸ್ಯತನ ಬಂದ್ಬಿಡ್ತೈತಿ. ನಿದ್ರೆ ವಿಲಾಸದಿಂದ ಆಲಸ್ಯ ಆಯುಷ್ಯ ವ್ಯರ್ಥವಾಗಿ ಹೋಗಿಬಿಡ್ತೈತಿ. ವೇಳೆ ಎಲ್ಲ ವ್ಯರ್ಥ ಇದ್ರೆ ಕಳೀತೀವಿ ನಾವು. ಏನು ಅದಕ್ಕೆ ತಿನ್ಕೋಬೇಕು ಅಂತ. ಆಹಾರ ನಿಯಂತ್ರಣ ಮೊದಲಿಗೆ ಬೇಕು. ಅದನ್ನು ಕಂಟ್ರೋಲ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ನಿನಗೆ ಇದನ್ನು ಸಾಧಿಸೋಕ್ಕಾಗೋದು. ಏನು
ಬಾಹ್ಯ ಶೌಚ, ಅಂತರ್ ಶೌಚ. ಶರೀರವನ್ನು ಸ್ವಚ್ಛ ಮಾಡ್ಕೋದು. ಮೊದಲು ಎರಿಮಣ್ಣು ಹಚ್ಚಿ ತೊಳ್ಕೊತಿದ್ದು, ಇದು ಬಾಹ್ಯ ಶೌಚ ಅಂತ. ಎರಿಮಣ್ಣು ಅದ್ರಾಗ ರಸಾಯನ ಏನು ಇದ್ದಿದ್ದಿಲ್ಲ, ಅದು ಶುದ್ಧ ಇರ್ತಿತ್ತು. ಅದು ಮಣ್ಣು ಹಾಕೊಂಡ್ರೆ ನೋವು ಹೊಕ್ಕಿದ್ವು. ಏನಾರ ಕೋಲಿ ಅದು ಹೋದ್ರೆ ಮಣ್ಣು ಹಾಕಿಬಿಟ್ರೆ ಅದು ಹೋಗಿಬಿಡ್ತಿತ್ತು. ಅಂತ ಪವರ್ ಇತ್ತು ಅಲ್ಲಿ ಮಣ್ಣಾಗ. ಈಗೆಲ್ಲ ಕೆಟ್ಟು ಹೋಗೈತೆ ಅದೆಲ್ಲ. ಹಾಂ, ಎಲ್ಲ ಕೆಟ್ಟು ಹೋಗ್ಬಿಡ್ತೈತಿ ಭೂಮಿ. ಇದೆಲ್ಲ ಮಣ್ಣಿನ ಇದೆ. ಅವಾಗ ಇಲ್ಲಿ ಸಬಕಾರ ಇದ್ದು ರೀ. ಮಣ್ಣು ಹಚ್ಚಿ ತೊಳ್ಕೊಂಡ್ಬಿಡ್ತಿದ್ರೆ ಮೈ ಎಲ್ಲ ಎರಿ ಮಣ್ಣು ಹಚ್ಕೊಂಡು ತೊಳ್ಕೊಂಡ್ಬಿಟ್ರೆ ಮೈ ಎಲ್ಲ ಸ್ವಚ್ಛ ಆಗಿ ಹೋಗುದು. ಏನು ಮನದಲ್ಲಿ ಎರಡನೇದವರಿಗೆ ಕೇಡು ಬಯಸದೆ ಯಾವಾಗಲೂ ಒಳ್ಳೆಯದನ್ನ ಬಯಸೋದು, ಇದು ಅಂತರ್ ಶೌಚ. ಮನಸ್ಸು ಸ್ವಚ್ಛ ಇಟ್ಕೋಬೇಕನ್ನೋಂಗಿದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ ಹೋಗ್ಬೇಡಂತ. ಇದ ತಪಸ್ಸು. ಇನ್ನೊಬ್ಬರು ಮುಂದೆ ಹೇಳಕ್ ನಮಗೆ ಮಾಡಿರೋ ಏನೋ ಹಿಂದಿಂದ ಇರ್ಬೇಕಪ್ಪ, ಅದಕ್ಕೆ ಮಾಡ್ಯಾನ ಬಿಡೋದನ ಮಾಡೋಲ್ಲ ಬಿಡ, ನಾವು ಮಾಡಕ್ ಹೋಗ್ಬಾರ್ದು. ಏನ್ ನಾವು ಹಿಂದಿಂದ ಏನೋ ಐತಿ ದೋಷ, ಅದಕ್ಕೆ ಅವ ಅಂದಾನ. ನಾವು ಮಾಡಕ್ ಹೋಗ್ಬಾರ್ದು. ನಾವು ಮಾಡ್ಯಾನಂತ ನೀನು ಮಾಡಕ್ ಹೋಗ್ಬೇಡ. ಅವ ಮಾಡ್ಯಾನಂತ ನೀನು ಮಾಡಿದ ಅಂದ್ರೆ ಇದು ಸಮಾಧಾನ ಕೆಡಿಸ್ಕೋತೀನಿ. ಶರೀರ ಇಂದ್ರಿಯಗಳನ್ನು ಜಡ ಋತುಗಳಾದ ಉಪವಾಸ, ಜಡ ಋತುಗಳಾದ ಕೃಚ್ಛ, ಚಾಂದ್ರಾಯಣ, ಕೃಚ್ಛ ಋತ, ಚಾಂದ್ರಾಯಣ ಋತ ಇವನು ಪಾಲನೆ ಮಾಡಿದ ಶರೀರ ದೋಷ ಎಲ್ಲ ಕಡಿಮೆ ಮಾಡ್ಕೊಂತ ಹೋಗು. ಕೃಚ್ಛ ಋತ ಅಂದ್ರೆ 2 ದಿನ ಊಟ ಬಿಡೋದು, 3ನೇ ದಿನ ಊಟ ಮಾಡೋದು, ಇದಕ್ಕೆ ಕೃಚ್ಛ ಋತ ಅಂತ. ಚಾಂದ್ರಾಯಣ ಋತ ಅಂದ್ರೆ ಅಮಾವಾಸ್ಯೆ ದಿನ ಉಪವಾಸ ಇರೋದು. ಅಮಾವಾಸ್ಯೆ ಪಾಡ್ಯದಿಂದ ಒಂದೊಂದು ತುತ್ತು ಹೆಚ್ಚು ಮಾಡ್ಕೊಂತ ಹುಣ್ಣಿಮೆ ದಿವಸ ಬರೋವರೆಗೂ ಪೂರ್ಣ ಊಟ ಮಾಡೋದು. ಹುಣ್ಣಿಮೆಯಿಂದ ಒಂದೊಂದು ತುತ್ತು ಕಡಿಮೆ ಮಾಡ್ಕೊಂತ ಅಮಾವಾಸ್ಯೆ ದಿನ ಪೂರ್ಣ ಊಟ ಬಿಟ್ಬಿಡು. ಅಮಾವಾಸ್ಯೆ ದಿನ ಹೆಂಗ್ರಿ ಬಿಡೋದು? ಎಲ್ಲ ಜಾಸ್ತಿ ಮಾಡಿರ್ತಾರ, ಕರ್ದದ್ದು ಅದು ಹೆಂಗೆ ಬಿಡೋದು? ಯಾಕ್ರಿ ಬಿಡ, ನಾನು ಮುದ್ದಾಮ್ ಹೊಡಿದವನು ಅಮಾವಾಸ್ಯೆ ದಿನ. ಕರ್ದದ್ದು ಇವೆಲ್ಲ ರಾಕ್ಷಸಿ ಆಹಾರನ ಅದ. ಏನು ನಾವು ತಾಮಸಿ ಆಹಾರ ಅಂತ ಅದಕ್ಕೆ. ಹೌದ್ರ ಬಜ್ಜಿ ವಡ್ಡಿ ಶಿಸ್ತಾಗಿ ಹೊಡೆದ ಮಬ್ಬು ಬಂದು ಬಿಡ್ತೈತಿ. ಏನು ಆಹಾರ ಎಂಥ ಅನ್ನ ಉಂತಿ ಅಂಥ ಗುಣಗಳು ನಿನ್ನಲ್ಲಿ ತಯಾರಾಕ್ಕವು. ಆಹಾರ ಶುದ್ಧವು ಸತ್ವ ಶುದ್ಧಿ. ಸಾತ್ವಿಕ ಆಹಾರ ನೀ ತಗೊಂಡ್ರೆ ಮನಸ್ಸು ನೀನು ಸಾತ್ವಿಕ ಆಕೈತಿ. ರಾಶಿ ಆಹಾರ ತಗೊಂಡು ರಾಶಿ ಆಕೈತಿ, ತಾಮಸಿ ಆಹಾರ ತಗೊಂಡು ತಾಮಸಿ ಆಕೈತಿ. ಅದ್ರ ಮ್ಯಾಗ ಗುಣಗಳ ತಯಾರಕ್ಕವ. ಎಂಥ ಅಂತ್ಯ ಗುಣಗಳ ಗುಣಗಳ ತಕ್ಕಂಗೆ ಕರ್ಮಗಳನ್ನು ಮಾಡ್ತೀವಿ. ಅದರ ಫಲ ಉಣ್ತಿ ಮಾಡಿದ ತಕ್ಕಂಗೆ. ಗುಣಕರ್ಮ ವಿಭಾಗಶಃ ಅಂತ. ಏನು ಯಾವ ನಮೂನಿ ಗುಣಗಳು ನಮ್ಮಲ್ಲಿ ಜಾಗೃತಿ ಇರ್ತಾವೆ. ಒಮ್ಮೆ ಸತ್ತು ಆಕೈತಿ, ಒಮ್ಮೆ ರಜೆ ಆಕೈತಿ, ಒಮ್ಮೆ ತಮ್ಮ ಆಕೈತಿ. ಎಚ್ಚರಿಕೆ ಅವಸ್ಥೆ ಅಂದ್ರೆ 3 ಗುಣಗಳ ಸರ್ಬೇರ್ಕೈತಿ. ಏನು ರಜೋಗುಣ ಆದಾಗ ಇವೆಲ್ಲ ಕಾಮ ಕ್ರೋಧಾದಿಗಳು ಚಲೋ ಆಕವು. ಏನು ತಮ ಗುಣ ಆದಾಗ ನೀತಿ ಬರಕ್ಕೆ ಚಲೋ ಆಕೈತಿ. ಸತ್ವ ಪ್ರಧಾನ ಆದಾಗ ಇದು ವಿಚಾರ ಹೊಡಿತೈತಿ ನಮ್ಗೆ. ಹೌದಪ್ಪ, ಇದು ನಾವು ಇದ್ರ ಕಡೆ ಯಾಕೆ ಹೊಡಿವಲ್ಲ ನಮಗಿದ, ಇಲ್ಲಿ ಕುಂತರು ನಮ್ಗೆ ಯಾಕೆ ಹೊಡಿವಲ್ಲ ಅಂದ್ರೆ ತಮ ಪ್ರಧಾನ ಐತೆ, ಅಲ್ಲಿ ನೀತಿ ಬರ್ತೈತಿ. ಇಲ್ಲ ರಜೋ ಪ್ರಧಾನ ಆಯ್ತು ಅಂದ್ರೆ ಬಾಳೆದ ಹಂಚಿಗೆ ಮಾಡ್ಕೊಂತ ಕುಂದಿರ್ತೈತಿ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನು ತಂದಿಲ್ಲ, ಇದನ್ನು ತಂದಿಲ್ಲ, ಬರೀ ಇದು ಲೆಕ್ಕ ಆಗ್ತಿರ್ತೈತಿ. ಅದಿಲ್ಲ ಸತ್ವ ಪ್ರಧಾನ ಆದಾಗ ಇದು ತಿಳಿದೈತಿ, ನಮ್ಗೆ ಹೊಳಿತೈತಿ. ಅದಕ್ಕೆ ಸತ್ವ ಪ್ರಧಾನವಾದ ಗುಣವನ್ನು ಪಡೆಯುವುದನ್ನು ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡುವಂಥ ಕೆಲಸ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಹೇಳಿ ಯೋಗ್ಯವಾದಂಥ ಶುದ್ಧವಾದಂಥ ಹವಾ ಬೇಕು. ಕಲುಷಿತ ಹವಾ ಇತ್ತಂದ್ರೆ ಬುದ್ಧಿನೂ ಕಲುಷಿತ ಆಕೈತಿ. ಏನು ಹವಾ ಸ್ವಚ್ಛ ಹವಾ ಇತ್ತಂದ್ರೆ ಮನಸ್ಸು ಸ್ವಚ್ಛ ಇರ್ತೈತಿ. ಹವಾ ಭಾಳ ಮುಖ್ಯ. 3 ದಿನಕ್ಕೊಮ್ಮೆ ಊಟ ಕೊಡ್ರಿ ನನಗಂತಿದ್ರು ಅಜ್ಜವರು. ಹವಾ ಶುದ್ಧ ಇರ್ಬೇಕಂತ. ಏನು ಮಲಿನ ಹವಾ ಇತ್ತಂದ್ರೆ ಮನಸ್ಸನ್ನು ಮಲಿನ ಹಾಕೊಂಡು. ಏನು ಅನ್ನ ನೀರಿನಕ್ಕಿಂತ ಹವಾ ಮೊದಲು ಬೇಕು, ಶುದ್ಧ ಹವಾ ಬೇಕು. ಎಲ್ಲಿ ಸಿಗ್ತೈತಿ? ಎಲ್ಲಿ ಶುದ್ಧ ಹವಾ? ಏಕಾಂತ ನಿರ್ಜನ ಪ್ರದೇಶದೊಳಗೆ ಇರ್ತೈತಿ. ಅಲ್ಲಿ ವಾಸ ಮಾಡ್ತಿರ್ತಾರೆ ಅವರು ಯೋಗಿಗಳು. ಅದ ಲಾಭ ತಗೊಳ್ಳೋ ಸಂಬಂಧ. ಜನಸಂಪರ್ಕ ಎಲ್ಲಿ ಇರೋದಿಲ್ಲ ಅಲ್ಲಿ ಶುದ್ಧ ಹವಾ ಇರ್ತೈತಿ. ಭಾಳ ಜನ ಸಂಪರ್ಕ ಕೊಡ್ತಂದ್ರೆ ಅಂದ್ರೆ ಹವಾ ಕೆಟ್ಟು ಬಿಡ್ತೈತಿ. ಅಲ್ಲಿ ಜನರಲ್ ವಾರ್ಡ ಬೇಕಿಲ್ಲ, ಹೌದಿಲ್ಲ? ಎಲ್ಲ ಹವಾ ಎಲ್ಲ ಮಲಿನ ಆಗಿಬಿಡ್ತೈತಿ. ಎಲ್ಲ ಭಾಳ ಮಂದಿ ಕುಡಿಸಿರಿ ಏನು ನಾವು ಹೊಲಸು ಮಾಡಿಬಿಡು, ಹವಾ ಎಲ್ಲ ಕೆಡಿಸಿ ಹೋಗ್ತೈತಿ. ಏನು ವಿಶೇಷ ಕಾರ್ಯಕ್ರಮ ಅದಕ್ಕೆ ರದ್ದು ಮಾಡ್ರಿ ಅಂತಿದ್ರು. ಏನು ಮಾಡೋ ಮಂದಿ ಕುಡಿಸಿ ಹವಾ ಕೆಡಿಸಿ.
ಸುತ್ತು ಕಡೆ ಎಲ್ಲ ಕ್ವಾಟಿಗಟ್ಟಿ ಹೋಗ್ಬಿಡ್ತೀವಿ. ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ತೀರಿಲ್ಲ, ಹೊಲಸು ಹಿಡಿದು ಹೋಗ್ಬಿಡ್ತೈತಿ ಹವಾ ಎಲ್ಲ. ಯಾಕಡೆ ಗಾಳಿ ಬಿಟ್ಟರು ಅದ ಬರುದಲ್ಲ ವಾಸನೆ, ಹೌದಿಲ್ಲ? ಅದಕ್ಕೆ ಅಂಥವೆಲ್ಲ ಅಂಥ ವಾತಾವರಣದೊಳಗೆಲ್ಲ ಕಲಿಬೇಕು. ಏನು ಬಿಡುಂಟ್ರಿ. ಸ್ವಟಕ್ನಾಳದ ಕಾರ್ಯಕ್ರಮ ಆಯ್ತು ನೋಡ್ರಿ ಇವತ್ತು ನಾಳೆ. ನಿನ್ನೆ ಮೊನ್ನೆ ಚಲೋ ಆಗಿತ್ತು.